ಹಾಯ್ ಆಲ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸ್ಟಡಿ ಕರ್ನಾಟಕ. ಇವತ್ತು ನಾವು ಇಂದಿನವರೆಗೆ ಸ್ಪೆಸಿಫಿಕ್ ಪೇಪರ್ 20% ಇನ್ ಲ್ಯಾಂಡ್ ಸರ್ವೇರ್ ಸಿಲೆಬಸ್ ಇತ್ತು, ಮಾಡರ್ನ್ ಸರ್ವೆ ಮೆಥಡ್ಸ್. ಅದರ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೆ. ಯಾರೆಲ್ಲ ವಿಡಿಯೋಗಳನ್ನು ನೋಡಿಲ್ಲ, ನೀವು ದಯಮಾಡಿ ಆ ವಿಡಿಯೋಗಳನ್ನು ನೋಡಿ. ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದ ಪ್ಲೇಲಿಸ್ಟಿನ ಲಿಂಕನ್ನು ಕೊಟ್ಟಿರ್ತೇನೆ. ಹಾಗೂ ಕೆಲವು ದಿನಗಳ ಹಿಂದೆ ನಾವು ಫಿಸಿಕ್ಸಿನ ಮೊದಲನೇ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಯಾರು ಆ ವಿಡಿಯೋನ ನೋಡಿಲ್ಲ, ನೀವು ಆ ವಿಡಿಯೋವನ್ನು ಲಿಂಕಿನ ಮುಖಾಂತರ ನೋಡ್ಬೋದು. ಆ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇಂದು ನಾವು ಫಿಸಿಕ್ಸಿನ 2ನೇ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಇದು ಫಿಸಿಕ್ಸ್ನ 2ನೇ ವಿಡಿಯೋ ಆಗಿದ್ದು, ಫಿಸಿಕ್ಸು ಟೋಟಲ್ ಆಗಿ 10% ಸಿಲೆಬಸ್ ಕವರ್ ಮಾಡುತ್ತೆ. KPSCಯಲ್ಲಿ ಇದು ಹೆಚ್ಚಿಗೆ ಇತ್ತು, ಆದರೆ ಈಗ KA ನಲ್ಲಿ 10% ಮಾಡಿದ್ದಾರೆ. ಆದರೆ 10% ಅಂದರೆ ಮಿನಿಮಮ್ ಆಗಿ ನಿಮಗೆ 10 ಕ್ವಶನ್ ಬರುತ್ತೆ. ಫಿಸಿಕ್ಸ್ ಎಷ್ಟು ಈಸಿ ಇದೆ ಅಂದರೆ ಯು ಶುಡ್ ಕಂಪಲ್ಸರಿ ಸ್ಕೋರ್ ಮಿನಿಮಮ್ 8 to 9 ಮಾರ್ಕ್ಸ್ ಔಟ್ ಆಫ್ 10. ಅದೇ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈ ಒಂದು ರಿಕ್ವೆಸ್ಟ್ ಏನಂದರೆ, ದಯಮಾಡಿ ನಿಮ್ಮ ನೋಟ್ಸನ್ನು ನಿಮ್ಮ ಕೈಯಾರೆ ಮಾಡಿ, ಆಗ ಮಾತ್ರ ನಿಮಗೆ ರಿವಿಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಮತ್ತು ನೆನಪು ಉಳಿಯುತ್ತೆ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. In the previous video we have seen magnetic properties and what are magnetic substances. ಒಂದು ರಿವಿಷನನ್ನು ಮಾಡೋಣ. ಅಂದರೆ ಮುಂದೆ ಏನಾಗುತ್ತೆ, ಮ್ಯಾಗ್ನೆಟ್ನಲ್ಲಿ ಕೂಡ ಡಿವಿಷನ್ಸ್ ಬರುತ್ತೆ. ಯಾವೆಲ್ಲ ಮ್ಯಾಗ್ನೆಟ್ಸ್ ಆಗುತ್ತೆ, ಅದರಲ್ಲಿ ಹಲವಾರು ವಿಧಗಳಿವೆ. ಅದನ್ನು ಕೂಡ ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಲೆಟ್ಸ್ ಬಿಗಿನ್ ದ ರಿವಿಷನ್. ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ವಾಟ್ ಈಸ್ ಮ್ಯಾಗ್ನೆಟಿಸಮ್? ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ by which it attracts the magnetic materials such as iron, cobalt, nickel and their alloys. ಅಂದರೆ ಯಾವುದೇ ಆದ ಒಂದು ಮ್ಯಾಗ್ನೆಟು ಬೇರೆ ಯಾವುದೇ ಆದ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ತಿದ್ದರೆ ಅದನ್ನು ನಾವು ಮ್ಯಾಗ್ನೆಟಿಸಮ್ ಎಂದು ಕರೆಯುತ್ತೇವೆ. ಹಾಗಾದರೆ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದ್ರೇನು? ಇಟ್ ಈಸ್ ಎ ಮೆಟೀರಿಯಲ್. ಇದು ಮೆಟೀರಿಯಲಿನ ಪ್ರಾಪರ್ಟಿ. ಇದು ಒಂದು ಮೆಟೀರಿಯಲ್ ಆಗಿರುತ್ತೆ. ದ್ಯಾಟ್ ಈಸ್ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟ್ ಆ್ಯಂಡ್ ಕ್ಯಾನ್ ಇಟ್ ಸೆಲ್ಫ್ ಬಿಕಮ್ ಮ್ಯಾಗ್ನೆಟೈಸ್ಡ್. ಅಂದರೆ ಫಾರ್ ಎಕ್ಸಾಂಪಲ್, ಒಂದು ಮ್ಯಾಗ್ನೆಟನ್ನು ನೀವು ಒಂದು ಕೆಬ್ಬಿನದ ಮುಂದೆ ಇಟ್ಟಾಗ ಅದು ಅಟ್ರಾಕ್ಟ್ ಆಗುತ್ತೆ. ಯಾಕಂದರೆ ಒಂದು ಕೆಬ್ಬಿನ ಮ್ಯಾಗ್ನೆಟಿನ ಹತ್ತಿರ ಬಂದಾಗ ಅದು ಕೂಡ ಮ್ಯಾಗ್ನೆಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅಂಥ ಒಂದು ಸಬ್ಸ್ಟೆನ್ಸನ್ನು ನಾವು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಎಂದು ಕರೆಯುತ್ತೇವೆ. ಇದರ ಎಕ್ಸಾಂಪಲ್ ಬಂದುಬಿಟ್ಟು ಐರನ್, ನಿಕ್ಕಲ್, ಕೋಬಾಲ್ಟ್, ಸ್ಟೀಲ್, ಫೆರೈಟ್ಸ್. ಸೊ ವಾಟ್ ಆರ್ ದಿ ಕ್ಲಾಸಿಫಿಕೇಶನ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್? ಮ್ಯಾಗ್ನೆಟಿಕ್ ಮೆಟೀರಿಯಲ್ಸು ಮೇನ್ ಆಗಿ 2 ಕ್ಲಾಸಿಫಿಕೇಶನ್ ಆಗುತ್ತೆ. ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲು, ಮತ್ತೊಂದು ನಾನ್ ಮ್ಯಾಗ್ನೆಟಿಕ್. ನಾನ್ ಮ್ಯಾಗ್ನೆಟಿಕ್ ಅಂದರೆ ಯಾವುದು? ಪೇಪರು, ಗ್ಲಾಸು, ಪ್ಲಾಸ್ಟಿಕ್ಕು, ರಬ್ಬರು, ವುಡ್. ಅದೇ ಮ್ಯಾಗ್ನೆಟ್ನಲ್ಲಿ ಯಾವುದು ಬರುತ್ತೆ, ನೀವು ನೋಡ್ಬೋದು, ಬಾರ್ ಮ್ಯಾಗ್ನೆಟ್ ಇರುತ್ತೆ, ಹಾರ್ಸ್ ಶೂ ಶೇಪ್ ಮ್ಯಾಗ್ನೆಟ್ ಇರುತ್ತೆ, ಅಥವಾ ನ್ಯಾಚುರಲ್ ಆಗಿ ಫೌಂಡ್ ಆಗ್ತಕ್ಕಂಥ ಮ್ಯಾಗ್ನೆಟ್ಸ್ಗಳು ಇರುತ್ತೆ. ಈಗ ಈ ಮ್ಯಾಗ್ನೆಟ್ನಲ್ಲಿಯೂ ಕೂಡ ದೇರ್ ಆರ್ ಫರ್ದರ್ ಕ್ಲಾಸಿಫಿಕೇಷನ್. ಹಲವಾರು ವಿಧಗಳನ್ನು ಕ್ಲಾಸಿಫೈ ಮಾಡಲಾಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಕ್ಲಾಸಿಫಿಕೇಷನ್ ಯಾವುವು? ಡೈಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಮತ್ತು ಫೆರೋಮ್ಯಾಗ್ನೆಟಿಕ್. ಪ್ರತಿಯೊಂದು ಗೌರ್ಮೆಂಟ್ ಎಕ್ಸಾಮಿನೇಷನಲ್ಲಿ ಈ 3 ಏನು ಕ್ಲಾಸಿಫಿಕೇಷನ್ ಇದೆ ಅದು ಅತಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಂದಿನ ವಿಡಿಯೋದಲ್ಲಿ ನಾವು ಅತಿ ಸಿಂಪಲ್ ಆಗಿ ಡೈಮ್ಯಾಗ್ನೆಟಿಕ್ ಅಂದರೆ ಏನು ಮತ್ತು ನೆನ್ಪಿಟ್ಕೊಳ್ಳಿ, ಮ್ಯಾಗ್ನೆಟಿಕ್ ಮೆಟೀರಿಯಲ್ಗಳನ್ನು ನೀವು ಫರ್ದರ್ ಆಗಿ ಎಷ್ಟು ವಿಧಗಳಾಗಿ ಡಿವೈಡ್ ಮಾಡ್ಬೋದು ಎಂದು ಕೇಳಿದಾಗ 5. ಓಕೆ, 5 ಟೋಟಲಿಗೆ 5 ನೀವು ಅಲ್ಲಿ ಇದು ನೋಡ್ಬೋದು. ಯಾವುವು? ಡೈಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಫೆರ್ರಿಮ್ಯಾಗ್ನೆಟಿಕ್ ಆ್ಯಂಡ್ ಆ್ಯಂಟಿ ಫೆರೋಮ್ಯಾಗ್ನೆಟಿಕ್. ಇಂದಿನ ಕ್ಲಾಸ್ನಲ್ಲಿ ನಾವು ಡಯಾಮ್ಯಾಗ್ನೆಟಿಕ್ನ ಪ್ರಾಪರ್ಟೀಸನ್ನು ನೋಡೋಣ, ಹಾಗೂ ಅದರ ಎಕ್ಸಾಂಪಲ್ಗಳನ್ನು ನೋಡೋಣ ಮತ್ತು ಶಾರ್ಟ್ ಟ್ರಿಕ್, ನೀವು ಯಾವ ರೀತಿ ಅದನ್ನು ನೆನಪಿಡ್ಬೋದು. ಯಾಕಂದರೆ ಅದರ ಎಕ್ಸಾಂಪಲಿನ ಮೇಲೆ ನಿಮಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಲೆಟ್ಸ್ ಬಿಗಿನ್. ವಾಟ್ ಈಸ್ ಡಯಾಮ್ಯಾಗ್ನೆಟಿಕ್? Diamagnetic or diamagnetism, it is a material that creates an induced magnetic field in a direction opposite to the externally applied magnetic field. ಅಂದರೆ ಇಲ್ಲಿ ಒಂದು ಪಾಯಿಂಟ್ ಏನು ನೆನ್ಪಿಡ್ಬೇಕಂದ್ರೆ, ದೇ ಆರ್ ರಿಪೆಲ್ಡ್ ಬೈ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಫಾರ್ ಎಕ್ಸಾಂಪಲ್, ಯಾವುದೇ ಆದ ಒಂದು ಮ್ಯಾಗ್ನೆಟನ್ನು ನೀವು ಇಟ್ಟಾಗ 2 ಮ್ಯಾಗ್ನೆಟನ್ನು ನೋಡ್ಬೋದು, ಸೇಮ್ ಪೋಲ್ಸ್ ಬಂದಾಗ ಅದು ರಿಪೆಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾರ್ತ್ ಇರುತ್ತೆ, ಇಲ್ಲೂ ನಾರ್ತ್ ಆದರೆ ಅದು ಏನಾಗುತ್ತೆ, ದೂರ ಸರಿಯುತ್ತೆ, ಒಂದಕ್ಕೊಂದು ಅಟ್ರಾಕ್ಟ್ ಆಗೋದಿಲ್ಲ. ಅದೇ ನೀವು ನಾರ್ತ್ ಮತ್ತು ಸೌತ್ ಪೋಲನ್ನು ಒಂದು ಕಡೆ ಇಟ್ಟಾಗ ಅದು ಅಟ್ರಾಕ್ಟ್ ಆಗಿ ಜಾಯಿಂಟ್ ಆಗುತ್ತೆ. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಮೇನ್ ಆಗಿ ಏನು ಮಾಡುತ್ತೆ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ಯಾವುದೇ ಆದ ಒಂದು ಮ್ಯಾಗ್ನೆಟನ್ನು ಯಾವುದೇ ಆದ ಒಂದು ವಸ್ತು ಹತ್ತಿರ ತಂದು ನಿಲ್ಲಿಸಿದಾಗ, ಒಂದು ವೇಳೆ ಇಲ್ಲಿ ನಾರ್ತ್ ಪೋಲ್ ಇದ್ದಲ್ಲಿ ಇದು ತನ್ನ ಮ್ಯಾಗ್ನೆಟಿನ ಸೈಡಿನಲ್ಲಿ ಕೂಡ ತಂದೇ ಆದ ಒಂದು ನಾರ್ತ್ ಪೋಲನ್ನು ಕ್ರಿಯೇಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ರಿಪೆಲ್ ಆಗುತ್ತೆ, ಅಟ್ರಾಕ್ಟ್ ಆಗೋದಿಲ್ಲ, ಹೊರತು ದೂರ ಸರಿಯುತ್ತೆ. ಆದರೆ ಇಲ್ಲಿ ನೀವು ಒಂದು ಗಮನಿಸಬೇಕಂದ್ರೆ, ಡಯಾಮ್ಯಾಗ್ನೆಟಿಸಮ್ನಲ್ಲಿ ಆ ಒಂದು ರಿಪಲ್ಷನ್ ಫೋರ್ಸ್ ಏನಿರುತ್ತಲ್ಲ ಅದು ಕಡಿಮೆ ಆಗಿರುತ್ತೆ, ಅತಿ ಹೆಚ್ಚಿಗೆ ಆಗಿರುವುದಿಲ್ಲ.
ದ ಪ್ಯಾರಾಮ್ಯಾಗ್ನೆಟಿಕ್ ಡೈಪೋಲ್ಸ್ ಆರ್ ಅಬ್ಸೆಂಟ್ ಇನ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ನೆನ್ಪಿಟ್ಕೊಳ್ಳಿ, ದ ಪರ್ಮನೆಂಟ್ ಅಂದರೆ ಯಾವುದೇ ಆದ ಒಂದು ಡೈಪೋಲ್ಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ನಾರ್ತು ಸೌತ್ ಈ ರೀತಿ ಪೋಲ್ಸ್ ಇರುತ್ತಲ್ಲ, ಆ ರೀತಿಯಾದ ಪೋಲ್ಸ್ಗಳು ಪರ್ಮನೆಂಟ್ ಆಗಿ ಒಂದು ಮೆಟೀರಿಯಲ್ನಲ್ಲಿ ಇರೋದಿಲ್ಲ. ಅದು ಡಯಾಮ್ಯಾಗ್ನೆಟಿಕ್ ಮತ್ತು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲಿನ ಒಂದು ಪ್ರಾಪರ್ಟಿ ಆಗಿರುತ್ತೆ. ಈಗ ನಿಮಗೊಂದು ಕ್ವಶನ್ ಬಂದಿರಬಹುದು, ಸರ್ ವಾಟ್ ಈಸ್ ಇಂಡ್ಯೂಸ್ಡ್ ಮ್ಯಾಗ್ನೆಟಿಸಮ್? ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಕ್ರಿಯೇಟ್ ಅನ್ ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದ್ರೆ ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನು? ಹಾಗಾದ್ರೆ ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಅಥವಾ ಇಂಡ್ಯೂಸ್ಡ್ ಮ್ಯಾಗ್ನೆಟಿಸಮ್ ಇದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇಂಡ್ಯೂಸ್ಡ್ ಮ್ಯಾಗ್ನೆಟಿಸಮ್ ಅಂದರೆ ವೆನ್ ಎ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಈಸ್ ಪ್ಲೇಸ್ಡ್ ನಿಯರ್ ಎ ಮ್ಯಾಗ್ನೆಟ್. ಯಾವುದೇ ಆದ ಒಂದು ಕೆಬ್ಬಿನಾಯಿತು ಅಥವಾ ಮ್ಯಾಗ್ನೆಟಿನ ಮುಖಾಂತರ ಅಟ್ರಾಕ್ಟ್ ಆಗ್ತಕ್ಕಂಥ ಒಂದು ಮೆಟೀರಿಯಲನ್ನು ನೀವು ಆ ಮ್ಯಾಗ್ನೆಟಿನ ಸಮೀಪ ಅಥವಾ ಹತ್ತಿರ ತಂದಾಗ ಇಟ್ ಬಿಕಮ್ಸ್ ಅ ಮ್ಯಾಗ್ನೆಟ್ ಇಟ್ ಸೆಲ್ಫ್. ಅದು ತಾನಾಗಿಯೇ ಒಂದು ಮ್ಯಾಗ್ನೆಟ್ ಆಗಿ ಆ್ಯಕ್ಟ್ ಮಾಡಲಿಕ್ಕೆ ಚಾಲು ಆಗುತ್ತೆ ವಿದೌಟ್ ಬೀಯಿಂಗ್ ಪರ್ಮನೆಂಟ್ಲಿ ಮ್ಯಾಗ್ನೆಟೈಸ್ಡ್. ಈಗ ಒಂದು ಮ್ಯಾಗ್ನೆಟನ್ನು ಒಂದು ಕೆಬ್ಬಿನದ ಹತ್ತಿರ ನೀವು ಒಯ್ದಾಗ ಅದೇನಾಗುತ್ತೆ, ಟೆಂಪ್ರರಿಯಾಗಿ ಅದು ಕೂಡ ಮ್ಯಾಗ್ನೆಟ್ ಆಗಿ ಇದರ ಹೊತ್ತಿಗೆ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಅದೇ ನೀವು ಈ ಒಂದು ಮ್ಯಾಗ್ನೆಟನ್ನು ಇದರ ಹತ್ತಿರದಿಂದ ತೆಗೆದ್ರೆ ಇದು ಮತ್ತೆ ಕೆಬಿನ್ ಆಗುತ್ತೆ, ಹೊರತು ಮ್ಯಾಗ್ನೆಟ್ ಆಗಿ ಉಳಿಯೋದಿಲ್ಲ. ಅಂಥ ಒಂದು ಪ್ರಾಪರ್ಟಿಯನ್ನು ಇಂಡ್ಯೂಸ್ಡ್ ಮ್ಯಾಗ್ನೆಟಿಸಮ್ ಎಂದು ಕರೆಯುತ್ತಾರೆ. ನಿಮಗೆ ಇನ್ನೊಂದು ಚೂರು ಡೀಟೇಲ್ ಆಗಿ ಬೇಕಾದಲ್ಲಿ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಈ ಒಂದು ಇಮೇಜನ್ನು ಕ್ಲಿಯರಾಗಿ ಓದಿ, ಆಗ ನಿಮಗೆ ಯಾವ ರೀತಿಯಾಗಿ ಇದು ಇಂಡ್ಯೂಸ್ಡ್ ಮ್ಯಾಗ್ನೆಟಿಸಮ್ ಆಗುತ್ತೆ ಎಂಬುದನ್ನು ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಅಟಾಮಿಕ್ ಡೊಮೈನ್ಸ್ ಇರುತ್ತೆ, ಅದು ಸ್ಟ್ರೇಟಾಗಿ ಅಲೈನ್ ಆಗುತ್ತೆ. ಸ್ಟ್ರೇಟಾಗಿ ಅಲೈನ್ ಆದಮೇಲೆ ತಂದೆ ಆದ ಒಂದು ಪೋಲನ್ನು ಕ್ರಿಯೇಟ್ ಮಾಡ್ಕೊಂಡು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ರಿಯಲ್ ಲೈಫ್ ಎಕ್ಸಾಂಪಲ್ ಇಂಡ್ಯೂಸ್ಡ್ ಮ್ಯಾಗ್ನೆಟಿಸಮ್ನಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ. ನೀವು ಪಾಸ್ ಮಾಡಿ ಈ ವಿಡಿಯೋನ ನೋಡ್ಬೋದು. ನೆಕ್ಸ್ಟ್, ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅತಿ ಸಿಂಪಲ್ ಆಗಿ ನೀವು ಡೆಫಿನೇಷನನ್ನು ಕೇಳಿದಾಗ ಎಕ್ಸಾಮಿನೇಷನಲ್ಲಿ ಇದೇ ರೀತಿಯಾಗಿ ಸಿಂಪಲ್ ಡೆಫಿನೇಷನ್ ಕೇಳ್ತಾರೆ. ಅದರಲ್ಲಿ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ನೀವು ಚೂಸ್ ಮಾಡಬೇಕಾಗುತ್ತೆ. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಆರ್ ದೋಸ್ ವಿಚ್ ಆರ್ ವೀಕ್ಲಿ ರಿಪೆಲ್ಡ್. ಇದು ನೆನ್ಪಿಟ್ಕೊಳ್ಳಿ, ದೇ ಆರ್ ವೀಕ್ಲಿ ರಿಪೆಲ್ಡ್ ಬೈ ಆನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದೇ ಹೇಳಿದಲ್ಲ, ಅತಿ ಸ್ಪೀಡಾಗಿ ಸ್ಟ್ರಾಂಗ್ ಆಗಿ ರಿಪೆಲ್ ಆಗೋದಿಲ್ಲ, ಅಂದರೆ ಅಪೋಸಿಟಲ್ಲಿ ಹೋಗೋದಿಲ್ಲ, ಆದರೆ ಅತಿ ಸ್ಲೋ ಆಗಿ ಅತಿ ವೀಕ್ ಆಗಿ ರಿಪೆಲ್ ಆಗಿರುತ್ತೆ ಬೈ ಆನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಮತ್ತೊಂದು ಇಲ್ಲಿ GS ಕ್ವಶನ್ ನಿಮಗೆ ಕೇಳ್ತಾನೆ, ಅತಿ ವೀಕ್ ಆಗಿರ್ತಕ್ಕಂಥ ಫೋರ್ಸ್ ಯಾವುದು? ಇದು ಹಲವಾರು ಬಾರಿ KA ನವರು ಮತ್ತು KPSC ಅವರು ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಇದರ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನೀವು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಮುಖಾಂತರ ಒಂದು ಈಸಿ ಟ್ರಿಕ್ಕಿನ ಮುಖಾಂತರ ಯಾವ ರೀತಿ ನೆನ್ಪಿಡ್ಬೋದು ಅಂದರೆ, ಅಂದರೆ ಡಿಸ್ಟನ್ಸ್. ಯಾವ ಒಂದು ವಸ್ತು ಮ್ಯಾಗ್ನೆಟಿನಿಂದ ತಂದೇ ಆದ ಒಂದು ಡಿಸ್ಟೆನ್ಸನ್ನು ಕೈಗೊಳ್ಳುತ್ತೆ, ಸ್ಲೋ ಆಗಿ ರಿಪೆಲ್ ಆಗುತ್ತೆ, ಅಂಥ ಒಂದು ಮೆಟೀರಿಯಲನ್ನು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಎಂದು ಕರೆಯುತ್ತೇವೆ. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ದೇ ಆರ್ ವೀಕ್ಲಿ ರಿಪೆಲ್ಡ್ ಬೈ ದ ಮ್ಯಾಗ್ನೆಟಿಕ್ ಸಸ್ಪೆಕ್ಟಬಿಲಿಟಿ ಈಸ್ ನೆಗೆಟಿವ್. ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಅರ್ಥ ಆಗಲಿಲ್ಲ ಅಂದರೂ ಕೂಡ ದಯಮಾಡಿ ಇದನ್ನು ಬಯಟ್ ಹಾಕಿ, ಎಕ್ಸಾಮಿನೇಷನಲ್ಲಿ ಈ ಪಾಯಿಂಟ್ಸ್ ಬಂದೇ ಬರುತ್ತೆ. ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಆಫ್ ದಿ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಕೇಳಿದಾಗ ನಿಮ್ಮ ಉತ್ತರ ನೆಗೆಟಿವ್ ಆಗಿರಬೇಕು. ರಿಲೇಟಿವ್ ಪರ್ಮಿಯಾಬಿಲಿಟಿ ಈಸ್ ಸ್ಲೈಟ್ಲಿ ಲೆಸ್ ದ್ಯಾನ್ 1, ಅಂದರೆ ರಿಲೇಟಿವ್ ಪರ್ಮಿಯಾಬಿಲಿಟಿ ಈಸ್ ಸ್ಲೈಟ್ಲಿ ಲೆಸ್ ದ್ಯಾನ್ 1 ಈ ರೀತಿ ಸಿಂಬಾಲ್ ಬರುತ್ತೆ. ಎಕ್ಸಾಮಿನೇಷನಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟಾಗ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ರಿಲೇಟಿವ್ ಪರ್ಮಿಯಾಬಿಲಿಟಿ ಈಸ್ ಗ್ರೇಟರ್ ದ್ಯಾನ್ 1, ಲೆಸ್ ದ್ಯಾನ್ 1, ಈಕ್ವಲ್ ಟು 1 ಆರ್ ನನ್ ಆಫ್ ದಿ ಅಬೋವ್. ಉತ್ತರ ಲೆಸ್ ದ್ಯಾನ್ 1 ಆಗಿರಬೇಕು. ನೆಕ್ಸ್ಟ್, ನೋ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಇದರಲ್ಲಿ ಎಕ್ಸಾಂಪಲ್ ಹಲವಾರು ಇದೆ. ಬಿಸ್ಮತ್, ಕಾಪರ್, ಗೋಲ್ಡ್, ಸಿಲ್ವರ್, ಜಿಂಕ್, ಮರ್ಕ್ಯುರಿ, ವಾಟರ್, ಡೈಮಂಡ್ ಇವೆಲ್ಲವೂ ಕೂಡ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಗಿದೆ. ಇದನ್ನು ನೀವು ಶಾರ್ಟ್ ಟ್ರಿಕ್ ಮುಖಾಂತರ ನೆನ್ಪಿಡ್ಬೋದು. ಬಿಗ್ ಕೌ, ಬಿ ಅಂದರೆ ಬಿಸ್ಮಿತ್ತು, ಐ ಅಂದರೆ ಐಸ್ ಅಂದರೆ ವಾಟರ್, ಜಿ ಅಂದರೆ ಗೋಲ್ಡು, ಸಿ ಅಂದರೆ ಕಾಪರು, ಡಬ್ಲ್ಯೂ ಅಂದರೆ ವಾಟರ್. ಓಕೆ, ಬಿಸ್ಮಿತ್, ಕಾಪರ್, ಗೋಲ್ಡ್, ಸಿಲ್ವರ್, ಜಿಂಕ್, ಮರ್ಕ್ಯುರಿ, ವಾಟರ್, ಡೈಮಂಡ್. ದಯಮಾಡಿ ಈ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಎಕ್ಸಾಮಿನೇಷನಲ್ಲಿ ಕಂಪಲ್ಸರಿಯಾಗಿ ಒಂದು ಮೆಟೀರಿಯಲನ್ನು ಕೊಟ್ಟು ಒಂದು ಎಕ್ಸಾಂಪಲನ್ನು ಕೊಟ್ಟು ಇದು ಯಾವ ಪ್ರಾಪರ್ಟಿಯನ್ನು ಹೊಂದಿದೆ, ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಈ ರೀತಿಯಾಗಿ ಕೇಳ್ತಾರೆ. ಸೊ ಇವು ಪ್ರತಿಯೊಂದು ಎಕ್ಸಾಂಪಲ್ ನಿಮಗೆ ನೆನಪಿರಬೇಕು. ಯಾವೆಲ್ಲ? ಬಿಸ್ಮಿತ್, ಕಾಪರ್, ಗೋಲ್ಡ್, ಸಿಲ್ವರ್, ಜಿಂಕ್, ಮರ್ಕ್ಯುರಿ, ವಾಟರ್ ಮತ್ತು ಡೈಮಂಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ನಿಮಗೆ ಇದರ PDF ಬೇಕಾಗಿದ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡ್ಕೊಳ್ಳಿ. ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಬೇಕಾಗಿದ್ದಲ್ಲಿ ದಯಮಾಡಿ ಅವರಿಗೆ ಶೇರ್ ಮಾಡಿ. ಅದರ ಮುಖಾಂತರ ಅವ್ರಿಗೂ ಕೂಡ ಅವ್ರ ಸ್ಟಡಿ ಈಸಿ ಆಗುತ್ತೆ. ಮುಂದಿನ ವಿಡಿಯೋನ ರೀಸೆಂಟಾಗಿ ಅಪ್ಲೋಡ್ ಮಾಡಲಾಗುವುದು. If you are new to the channel, you can subscribe the channel. Thanks for watching the video. Have a nice day. Bye.